ಏನು ವಿಷಯ ತಿಳಿತೆ? ಏನು ವಿಷಯ ನಿಂಗೆ ತಿಳಿತೋ? ತಿಳಿದಕ್ಕೆ ಅಲ್ವೇ ಕೇಳ್ತಿರೋದು. ಹಾಂ, ಈಗ ನಿನಗೆ ತಿಳಿತು ಅಂದರೆ ನಮಗೆಲ್ಲ ತಿಳಿದಂಗೆ. ಅದೇನು ವಿಷಯ ಅಂತ ತಾವೇ ಬಾಯಿ ಬಿಟ್ಟು ಪಾಡಿ. ಹಾ ನಾನೇನಾರ ಅನ್ನಂಗಿಲ್ಲ, ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ. ಅಲ್ಲ ಅಷ್ಟೊಂದು ಕೊಚ್ಕೋತೀರಿ. ನನ್ನ ಮಗಿದ್ದಂಗೆ ನನ್ನ ಮಕ್ಕನ ಮಗ ನಮ್ಮ ಸತೀಶ ಅಂತ ಬೆಂಗಳೂರು ಪೇಟೆಗೆ ಹೋದ್ನಂತೆ ಹೇಳ್ಬಿಟ್ಟೋದ್ನೇ. ಹಾಂ, ಇದಕ್ಕೆಲ್ಲ ನಾವು ನೆನಪಾಗಕ್ಕಿಲ್ಲ. ಅವ್ನು ಬದಲಾಗೋನೆ, ನೀವೇ ಬದಲಾಗಿಲ್ಲ ಕಣೆ ಹೇಳಿ. ಬೆಂಗಳೂರು ಪೇಟೆಗೆ ಹೋಗಿ ಅಲ್ಲೇ 2 ದಿವಸ ಸುತ್ತಾಗದೆ ನಮ್ಗೇನಾರು ಒಂದು ಮಾತು ಬಂದು ಹೇಳ್ಬಿಟ್ಟೋದ್ನ. ಹೋಗ್ಲಿ, ನಮ್ಗೆ ಬೇಡ, ನಿಮ್ಗೆ ಹೇಳೋಕ್ಕಿಲ್ವೇ? ಮಾವ ಅಂತಾನೆ ಎಲ್ಗಾರು ಹೋಗುವಾಗ ನೆನಪು ಹಾಕಿಲ್ಲ ನಾವು. ಸುಮ್ಕೆ ಇನ್ನೊಂದು ರೊಟ್ಟಿ ಹಾಕು. ನನಗೆ ಗೊತ್ತಿರೋ ವಿಷಯನೇ ಏನೋ ಭಾರಿ ಹೇಳೋಳಂಗೆ ಬಂದು ಹೇಳೋಕೆ ಹೋಗ್ಬೇಡ. ನನಗೆ ಅವ್ನು ಹೇಳ್ಬಿಟ್ಟೆ ಹೋಗಿದ್ದು. ಅವ್ನು ಹೋಗಿನ ಒಂದು ವಾರ ಮುಂಚಾಗೆ ನನಗೆ ಹೇಳೋನೆ. ನಿನಗೆ ಹೇಳಿಲ್ಲ ಅಂದ್ಬಿಟ್ಟು ಯಾರಿಗೂ ಹೇಳಿಲ್ಲ ಅಂತ ತಿಳ್ಕೊಬಿಡ್ಬೇಡ. ಹಾಂ, ನಿಮಗೆ ಹೇಳ್ಬಿಟ್ಟೋದ್ನೇ? ಹಂಗಾರೆ ಎಲ್ಲ ವಿಷಯ ನಿಮಗೆ ಗೊತ್ತದೆ, ನಮಗೆ ಗೊತ್ತಿಲ್ಲ. ಮನೆಗೆ ಒಂದು ಮಾತು ಹೇಳಿದ್ರೆ ನೀವು, ನಮಗೆ ಯಾರೋ 3 ಹೇಳೋ ಗಂಟ ನಮಗೇನು ವಿಷಯ ಗೊತ್ತಾಗಬಾರ್ದು. ನಿಮಗೆ ಮಾತ್ರ ಎಲ್ಲ ಗೊತ್ತಿದ್ರು ಮಳ್ರಾಗ ಸುಮ್ಕಿದ್ಬಿಡ್ತೀರಿ ಅಲ್ವೇ? ನೀವೇನು ಈ ಮನೆ ನಿಮ್ಮದು ಅಂದ್ಕೊಂಡಿದ್ದೀರೋ, ಆ ಮನೆ ನಿಮ್ಮದು ಅಂದ್ಕೊಂಡಿದ್ದೀರೋ? ನಾನಂತೂ ಕಾಣೆ 2 ನಂದೇ ಮನೆ ಅಂದ್ಕೊಂಡಿವ್ನಿ. ಏನೀಗ ಇಂಥವ್ರಿಗೆ ಏನು ಹೇಳೋಕ್ಕಾಗತ್ತು? ರೊಟ್ಟಿ ತಗ್ತೀನಿ ರೀ. ಒಸಿ ನಿಂತ್ಕ. ಏನು ರಾತ್ರಿ ಕುಲ್ಪುತ್ರ ಎಷ್ಟೊತ್ತಿಗೆ ಬಂದ ಮನೆಗೆ ಗೊತ್ತೇ? ಗೊತ್ತು, 11 ಗಂಟೆ ಆಗಿತ್ತು. ಎಲ್ಗೋಗಿದ್ದಂತೆ? ಯಾಕಷ್ಟೊತ್ತು ವಿಚಾರಿಸ್ದು? ಅವ್ವಾದಳು ಅಷ್ಟೊತ್ತಲ್ಲಿ ಬಂದು ವಿಚಾರಿಸ್ತಾನೆ. ಈಗ ನಾನು ಎದೊಳೋದಕ್ಕೆ ವಿಚಾರಿಸೋಣ ಅನ್ನೋದಕ್ಕೆ ಎಲ್ಗೋ ಎದ್ದು ಹೋಗೋನೆ. ಬಂದ್ಮೇಲೆ ವಿಚಾರಿಸ್ತೀನಿ. ಸರಿ, ಅಷ್ಟೊತ್ತಲ್ಲಿ ಏನದು ಆ ಹೆಣ್ಮಗಿನ ಜೊತೆಗೆ ಕಿತ್ತಾಡ್ಕೊಂಡು ಏನಂತೆ ಒಂದು ಅದಿಸ್ಯ ಏನಾರ ಗೊತ್ತಾ? ಏನೋ ಗಂಡ 2 ಮಂದಿ ಇರ್ತದಪ್ಪ, ಅದಕ್ಕೆಲ್ಲ ಮುಕ್ತಿಸ್ಕೊಂಡು ಹೋಗೋಕ್ಕಾಗತ್ತೆ? ಏನೋ ಅವ್ರವ್ರದ್ದು ಮಾತಾಡ್ಕೊತಾರೆ. ಒಸಿ ಜೋರು ನನ್ನ ಮಗ ಮಾತಾಡೋನೆ ಅಷ್ಟೇ, ಅದಕ್ಕೇನು? ಅಯ್ಯ ನಾಟಕದೋಳೆ, ಅವನು ಜೋರು ಮಾತಾಡಿಲ್ಲ ಕಣ. ಜೋರು ಮಾತಾಡಿದ್ರು ಮೆತ್ತು ಮಾತಾಡೋರು ಅಷ್ಟು ಗೊತ್ತಾಗದೇ ಇರೋ ಅಂತವನಲ್ಲ ನಾನು. ಅವನು ರಾತ್ರಿ ಆ ಹುಡುಗಿ ಕುಟ್ಟೆ ಜಗಳ ಕಾಯ್ತಿದ್ದ. ಅದಕ್ಕೆ ಅಂತ ಹೋಗಿ ಕೇಳು ಹೊಡೆದಿದ್ದ ಅನಿಸ್ತದೆ. ಆಮೇಲೆ ನಾನು ಗದ್ರುಕೊಂಡ್ಮೇಕೆ ಸುಮ್ಕಾದ. ಬೇರೆಯವ್ರದಾರೆ ಎತ್ತೋರ್ಸಪ್ಪತ್ಯ, ನಿನ್ನ ಮಗಂದಾರೆ ಎಲ್ಲದಕ್ಕೂ ಒಳಕಾಯ್ಕತ್ಯ. ಹೋಗಿ ವಿಚಾರಿಸೋಗಿ ಆ ಹುಡುಗಿನ, ಗೊತ್ತಾಯ್ತದೆ? ಅಯ್ಯೇ, ನಿಮಗೆ ಸತೀಸಿ ನಿಸಿ ಎತ್ತಿದ್ರೆ ಎಲ್ಲೆಲ್ದವ್ರಿ ನನ್ನ ಮಗನ ಬುಡಕ್ಕೆ ಬತ್ತೀರಿ. ಯಾವತ್ತಾನೆ ಬಿಟ್ಟಿದ್ದೀರಿ? ನಿಮ್ಮ ನಂಬ್ಕೊಂಡು ನಾನು ಅವ್ರ ಸಂಸಾರದಲ್ಲಿ ತಲೆ ಹಾಕಿ ಕೂತ್ಕೊಳಕ್ಕಿಲ್ಲ. ಬೇಕಾದ್ರೆ ನೀನೇ ಕೇಳ್ಕೊಳ್ಳಿ. ಹೋಗೋಗು, ನೀನು ಹಿಂಗೆ ಆಡೋದಕ್ಕೆ ಅವನಂಗಾಗಿರೋದು. ಅನಿತಾ ಅವಳಿಲ್ಲ ಮನೆಯಾಗೆ. ಮಗಿನ ಹೈಸ್ಕೂಲು ಇವತ್ತು ನನಗೆ ಹೋಗೋಕ್ಕಾಗಲಿಲ್ಲ, ಮಂಡಿನೋಯ್ತು. ಅದಕ್ಕೆ ಹೋಗ್ಬಿಟ್ಬಿಟ್ಟು ಬಂದೀನಿ. ಹೋಗೋಳೆ. ಅಯ್ಯೋ ಮಾರಿ, ನಾನು ನಿನ್ನ ಮಗ ನಾನು ನೆಟ್ಟಿಗೆ ಎಂಟ್ರು ಬಾಳ್ಸ ಕೇಳು. ಪ್ರೀಸಿ ಮದುವೆ ಮಾಡ್ಕೊಂಡ. ಈಗ ನೋಡಿದ್ರೆ ಅದೆಂಗೋ ಗಾದೆ ಹೇಳ್ತಾರೆ ಹಂಗೆ ಮಾಡ್ಕೊಂಡು ಕೂತವನೆ. ಅವ್ಳಿಗೆ ಆಲೆ ಒಂದ್ಸರಿ ಹೋಗಿತ್ತು ನೆನಪದು, ನಾವು ಕರ್ಕೊಬಂದಿದ್ದೀವಿ. ಈ ತಿರ್ಕಿತ್ತಾಡ್ಕೊಂಡ್ರೆ ನಾನಂತೂ ಬರೋಕ್ಕಿಲ್ಲ. ಅವ ಮಗ ಅದೇನಾರು ಮಾಡ್ಕೊಳ್ಳಿ. ನೆಟ್ಟಿಗೆ ಹುಡುಗಿ ಹಚ್ಕೊಂಡಾಗ ಮನೇಲಿ ಮಾಡ್ಕೊಂಡು ಹೋಯ್ತದೆ. ಇವ್ನು ಗಿಲ್ಬಲ್ದೇ ಇರೋ ಸೋಕಿಗೆ ಹಿಡ್ಕೊಂಡು ಹೊಡಿತಾನೆ ಅಂಡ್ರನ. ಫಸ್ಟ್ ಅವ್ನು ಬುದ್ಧಿ ಹೇಳೋ, ಇಲ್ಲ ಅಡಿಗಿಡ್ ಕೊಟ್ಟೇನೋ. ಮನೆ ಮರ್ಯಾದೆ ತೆಗಿಯೋಕ್ಕಿಂತ ಒಂದು ಟೂರ್ ಸಾಕು. ಅಯ್ಯಯ್ಯಯ್ಯ, ನೀನು ರಾಗ ಹೇಳ್ಕೊಂಡು ಕೂತ್ಕೋ. ನನಗೆ ಗೊತ್ತಾಯ್ತು ನೀನು ರೊಟ್ಟಿ ತಂದು ಹಾಕೋದಕ್ಕೆ. ಫ್ಯಾಕ್ಟ್ರಿಗೆ ಹೋಗ್ಬೇಕು, ಬರ್ತೀನಿ ಅಂದಂಗೆ. ಅಲ್ಲಿ ಕಾಸು ಕೇಳಿದಲ್ಲ, ಟೇಬಲ್ ಮ್ಯಾಕ್ ಮಡಗಿವ್ನಿ, ತಗೋ. ಹಾಂ, ಕಾಸು ಸಿಕ್ಕಿದ್ದೀರ? ಅಯ್ಯೋ ಇರ್ರಿ, ರೊಟ್ಟಿ ಹಾಕ್ಯೂನಿ. ಏನು ಎತ್ಕೊಬಂದು ಕೊಟ್ಬಿಟ್ಟೇನೋ, ತಿನ್ಬಿಟ್ಟೋಗಿರಂತೆ. ಬೇಡ, ನೀನೇ ತಿನ್ಕೋ. ಬನ್ನಿ ಸತೀಶ್, ಬನ್ನಿ ಕುತ್ಕೊಳ್ಳಿ. ಇಲ್ಲ ಬಿಡಿ ಸರ್, ಈಗ ಟಿಫನ್ ಆಗೈತೆ, ಹಾಗೆ ನಿಂತಿರ್ತೀನಿ. ಮತ್ತೆ ನಿಮ್ಮ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಅದು? ಹಾಂ, ಎವ್ರಿಥಿಂಗ್ ವಾಸ್ ಫೈನ್. ನಮಗೆ ಈ ಕೆಲಸದ ಅಷ್ಟು ಸ್ಟ್ರೆಸ್ ಆಗಲ್ಲ. ಈ ಬಿಸ್ನೆಸ್ಗಳಿದಾವಲ್ಲ ಅವು ಸ್ವಲ್ಪ ತಲೆ ಕೆಡಿಸ್ತವೆ ಅಷ್ಟೇ. ಇದೇನೋ ನೀವು ಕೆಲಸಕ್ಕೆ ಹೋಗ್ತೀರಲ್ವೇ, ಬಿಸ್ನೆಸ್ ಮಾಡಿರೆ? ಇದೇನು ಸತೀಶ್ ಹಿಂಗೆ ಕೇಳ್ತಾ ಇದ್ದೀರಾ? ನಾವು ಬದುಕ್ತಾ ಇರೋದು ಬೆಂಗಳೂರಲ್ಲಿ. ಹೆಚ್ಚು ಕಡಿಮೆ ಫಾರಿನಲ್ಲಿ ಬದುಕ್ತಷ್ಟೇ ಕಷ್ಟ ಆಗ್ಬಿಟ್ಟಿದೆ ಇವಾಗ ಇಲ್ಲಿ ಬದುಕೋದು. ಏನಂದರೆ ಎಷ್ಟು ದುಡ್ಡು ಬಂದು ಸಾಲಲ್ಲ ನೋಡಿ. ಎಷ್ಟು ಬರುತ್ತೋ ಅದಕ್ಕೆ ತಕ್ಕನಂಗೆ ಕಮಿಟ್ಮೆಂಟ್ಗಳು ಶುರು ಆಗ್ಬಿಡ್ತವೆ. ಹಾಗಾಗಿ ಒಂದೇ ಕೆಲಸ ನಂಬ್ಕೊಂಡು ಬದುಕೋದು ಇಲ್ಲಿ ಕಷ್ಟ. ಅದಕ್ಕೋಸ್ಕರ ನಾವು 2-3 ಕಡೆಯಿಂದ ಇನ್ಕಮ್ ಬರೋಂಗೆ ಮಾಡಿಟ್ಕೋಬೇಕು. ಈಗ ಓದಿರ್ತೀವಿ, ಅದಕ್ಕೆ ತಕ್ಕನಂಗೆ ಕೆಲಸ ಸಿಕ್ಕಿರುತ್ತೆ, ಕೆಲಸ ಮಾಡಿಸಿರ್ತೀವಿ. ಆದರೆ ಬರೀ ಕೆಲಸನೇ ನಂಬ್ಕೊಂಡು ಬದುಕೋಕ್ಕಾಗಲ್ಲ ನೋಡಿ. ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಅಥವಾ ಸಾಯೋವರೆಗೂ ಬರೀ ಕೆಲಸದಲ್ಲೇ ಮಾಡೋ ಶಕ್ತಿನೂ ಇರಲ್ಲ ಇವಾಗಿನ ಫುಡ್ಡಲ್ಲಿ ಅಲ್ವಾ. ಹಾಗಾಗಿ ನಾವೊಂದು ಸೈಡ್ ಬಿಸ್ನೆಸ್ಸು ಇಲ್ಲ ಇನ್ನೊಂದು ಇನ್ಕಮ್ ಬರೋ ದಾರಿನೋ ಈ ಥರ ಮಾಡಿರಬೇಕಾಗತ್ತೆ. ಆವಾಗಲೇ ಕೆಲಸ ಹೋದರೂ ನಿಶ್ಚಿಂತೆ ಆಗಿರ್ಬೋದು. ನಾಳೆ ಮಕ್ಕಳು ಮರಿಗೂ ಮಾಡಿಟ್ಟು ನಾವು ನೆಮ್ಮದಿಯಾಗಿರ್ಬೇಕು ಅಂದರೆ ಹಿಂಗೆ ಏನೋ ಒಂದು ಸೈಡ್ ಇನ್ಕಮ್ನ ಮಾಡ್ಕೊಂಡಿರ್ಬೇಕು. ಇಲ್ಲಾಂದರೆ ಕಷ್ಟ ಇವಾಗಿನ ಬೆಂಗಳೂರು, ಇವಾಗಿನ ಬೆಲೆಗಳು ಅಲ್ವಾ. ಏನಪ್ಪ ನೀವು ಹೇಳೋದು ನೋಡಿದ್ರೆ ವಿಚಿತ್ರ ಅನಿಸ್ತದೆ. ನಮ್ಗಳಿಗೆಲ್ಲ ಒಂದು ಕೆಲಸ ಇದ್ದರೆ ಅಚ್ಚುಕಟ್ಟಾಗಿ ಅದನ್ನೇ ಮಾಡ್ಕೊಂಡು ಬಂದಿದ್ರಲ್ಲಿ ಜೀವನ ಸಾಗಿಸ್ಕೊಂಡು ಹೋಗೋಣ ಅಂತ ನಾವು ತೀರ್ಮಾನ.
ನೀವು ನೋಡಿದ್ರೆ ಹಿಂಗೆ ಅಂದ್ಬಿಟ್ರಲ್ಲ. ಹ್ಞೂ ಸತೀಶ್, ಹಳ್ಳೀಲಿ ಒಂಥರ ನಿಮ್ಮದೇ ಸ್ವಂತ ಮನೆ ಇರುತ್ತೆ, ಸ್ವಂತ ಜಮೀನು ಇರುತ್ತೆ, ಬೆಳ್ಕೋತೀರಾ, ತಿನ್ಕೋತೀರಾ. ಈಗ ಅದಕ್ಕೂ ಒಳ್ಳೆ ವ್ಯಾಲ್ಯೂ ಬರ್ತಾ ಇದೆ, ಬರೋ ಇನ್ಕಮ್ ಜಾಸ್ತಿ ಆಗ್ತಾ ಇದೆ. ಏನೇ ಸೌಕರ್ಯ ಬೇಕಾದರೂ ಅಲ್ಲೂ ಪಡ್ಕೋಬೋದು, ಇಲ್ಲ ಅಂತಲ್ಲ. ಆದರೆ ಇಲ್ಲಿಗೆ ಹೋಲಿಸ್ಕೊಂಡು ಅಲ್ಲಿ ಜೀವನ ಬೆಟರು. ಆದರೆ ಸಿಟಿಲಿ ಹಂಗಲ್ಲ ನೋಡಿ. ನಾವು ಒಂದು ಕೊತ್ತಂಬರಿ ಸೊಪ್ಪಿಂದ ಹಿಡಿದು ಕುಡಿಯೋ ನೀರವರೆಗೂ ಅಷ್ಟೇ, ಕುಡಿದ ನೀರು ಆಚೆ ಕಳಿಸೋವರೆಗೂ ದುಡ್ಡು ಕಟ್ತಾನೆ ಇರಬೇಕು. ಹಿಂಗಿರುವಾಗ ದುಡಿದೇ ಇದ್ರೂ ಕಷ್ಟ. ಒಂದು ಇನ್ಕಮ್ ನಂಬ್ಕೊಂಡ್ರೆ ಈ ಲಕ್ಸುರಿ ಲೈಫು ಲೀಡ್ ಮಾಡೋದಂತೂ ಇನ್ನೂ ಕಷ್ಟ. ಹಾಗಾಗಿ ಮಲ್ಟಿಪಲ್ ಕೆಲಸಗಳು ಮಾಡಬೇಕಾಗತ್ತೆ. ಹೇಳೋದಲ್ಲ, ಹಾಗೆ ನಾನು ಓದಿದ ತಕ್ಕಂಗೆ ಕೆಲಸ ಮಾಡ್ತಿದ್ದೀನಿ. ಆ ಕೆಲಸದ್ದು ಸರ್ವಿಸ್ ಬೇಸ್ ಮೇಲೆ ಇತ್ತೀಚೆಗೆ ಒಂದೆರಡು ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿದ್ದೀನಿ. ಹಂಗಾಗಿ ಆ ಬಿಸ್ನೆಸ್ಸು ಡೆವಲಪ್ಮೆಂಟ್ ಕರೆಕ್ಟಾಗಿ ಆಗೋವರೆಗೂ ಸ್ವಲ್ಪ ತಲೆ ಬಿಸಿ ಇರುತ್ತೆ. ಇನ್ಫ್ಯಾಕ್ಟ್ ನನ್ನ ಹೆಂಡ್ತಿನೂ ಕೆಲಸ ಮಾಡೋದ್ರಿಂದ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ಇರೋಳೊಬ್ಳು ಮಗಳು, ಅವಳು ಇಷ್ಟದಂಗೆ ಬದುಕಬೇಕು ಅಂದರೆ ನಾವು ಚೆನ್ನಾಗಿ ಮಾಡಿಡಬೇಕಲ್ಲ. ನಿಮಗೆ ಗೊತ್ತಾ, ನಮ್ಮಪ್ಪ ನನಗೆ ಓದಿಸಿದಷ್ಟು ಅಷ್ಟೇ, ₹1 ಕೊಟ್ಟು ಇದನ್ನು ಮಾಡೋ ಅಂತ ಹೇಳಿಲ್ಲ. ಇವತ್ತಿಷ್ಟು ಮಟ್ಟಿಗೆ ಬಂದಿದ್ದೀನಿ ಅಂದರೆ ನನ್ನ ಈ ಮಲ್ಟಿಪಲ್ ಯೋಚನೆಗಳೇ ಕಾರಣ. ಕೆಲಸಕ್ಕೆ ಸೇರಿಕೊಂಡೆ, ಸರ್ವಿಸ್ ತೊಗೊಂಡೆ, ಒಳ್ಳೆ ಕಂಪ್ನಿಗೆ ಇನ್ನೂ ಪ್ರಮೋಟ್ ಆಗಿ ಕೆಲಸಕ್ಕೆ ಜಾಯ್ನ್ ಆದೆ. ಅಲ್ಲಿ ಒಳ್ಳೆ ಹೆಸರು ದುಡ್ಡು ಮಾಡಿದೆ. ಇವಾಗ ಒಳ್ಳೆ ಬಿಸ್ನೆಸ್ಗೆಲ್ಲ ಕೈ ಹಾಕಿದ್ದೀನಿ. ಈಗೊಂದು ಸ್ವಲ್ಪ ವರ್ಷ ಆಮೇಲೆ ಅದು ಕ್ಲಿಕ್ ಆದಮೇಲೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ ಸೆಟ್ಲ್ ಆಗಿಬಿಡ್ತೀನಿ. ಒಂದು ಏಜ್ ಅಂತ ಆದಮೇಲೆ ಕೆಲಸ ಮಾಡಿ ಇನ್ನೊಬ್ರ ಹತ್ರ ಕೈ ತೋರಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಹಂಗಾಗಿ ಅಷ್ಟರೊಳಗೆ ಸೆಟ್ಲ್ ಆಗ್ಬಿಡ್ಬೇಕು. ಆಮೇಲೆ ಮಕ್ಕಳು ಬೆಳೀತಾರೆ ನೋಡಿ, ನಾವು ಮಕ್ಕಳ ಕಡೆನೂ ಗಮನ ಕೊಡಬೇಕು. ಅದಕ್ಕೋಸ್ಕರ ಈ ಥರ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಮುಂಚೆ ನಾನು 1-2 ವರ್ಷ ಯಾವುದೋ ಕಂಪ್ನಿಲಿ ಕೆಲಸ ಮಾಡಿದ್ದೆ. ನನ್ನ ಮದುವೆ ಆದಮೇಲೆ ಒಳ್ಳೆ ಕೆಲಸ ಸಿಕ್ತು. ಈಗಾಗಲೇ ಸುಮಾರು 10-12 ವರ್ಷದಿಂದ ಅದೇ ಕಂಪ್ನಿಲಿ ಪ್ರಮೋಟ್ ಆಗ್ತಾ ಇದ್ದೀನಿ. ಈಗ 2 ವರ್ಷದಿಂದ ಒಂದು ಶೇರ್ಸು, ಇನ್ನೊಂದು ಎಕ್ಸ್ಪೋರ್ಟ್ ಬಿಸ್ನೆಸ್, ಎರಡನ್ನೂ ಕೈ ಹಾಕಿದ್ದೀನಿ. ನೋಡೋಣ ಯಾವಾಗ ಸಕ್ಸಸ್ ಸಿಗುತ್ತೆ ಅಂತ. ಎರಡರಲ್ಲೂ ಸ್ವಲ್ಪ ರಿಸ್ಕ್ ಇದೆ, ಹಾಗೆ ಕಚ್ಕೊಂಡ್ರೆ ಒಳ್ಳೆ ಲಾಭನೂ ಇದೆ. ಅಂದಹಾಗೆ ಸತೀಶ್, ನೀವು ಏನೇನು ಬೆಳೀತಾ ಇದ್ದೀರಿ ಅಂದರೆ, ಮತ್ತು ಹೇಗೆ ನಿಮ್ಮದು ಏನು ಟ್ರಾನ್ಸ್ಪೋರ್ಟೇಷನು, ಏನು ಇನ್ಕಮ್ ಬರುತ್ತೆ ನಿಮ್ಮ ಕೆಲಸದಲ್ಲಿ? ಸರ್, ನಾನು ಹೇಳಿದ್ನಲ್ಲ ಹಾಗೆ, ನಂದು ಅಂತ 7 ಎಕರೆ ಜಮೀನು ಅದೇ. ಅದರಲ್ಲಿ 2 ಎಕರೆಲಿ ಏನೂ ಮಾಡ್ತಾಯಿಲ್ಲ ಅದು ನಮ್ಮ ಅಪ್ಪನ ಹೆಸರಿಂದ ಬಂದಿದ್ದು. ಇನ್ನೊಂದು 5 ಎಕರೆ ನಮ್ಮ ಮಾವಾಗ ಕೊಟ್ಟರು, ಅದರಲ್ಲೇ ಮನೇನೂ ಅದೇ. ಈ ಮನೆಯ ಹೊಸ್ದಾಗಿ ಎಲ್ಲ ಹಳೆ ಥರ ಇದ್ದವ ಚೇಂಜ್ ಮಾಡಿಸಿ ಹೆಚ್ಚು ಕಡಿಮೆ ಬ್ಯಾಟೆ ಮನೆ ಹಿಂಗೆ ಮಾಡಿಸಿದ್ದೀನಿ. ಅದು ಬಿಟ್ಟರೆ ಇನ್ನು ಉಳಿದಿದ್ದ ಜಾಗದಲ್ಲಿ ತೆಂಗಿನ ಮರ ಇದ್ದು, ಹೇಳಿದ್ಮೇಲೆ ಅಡಿಕೆ ಸಸಿ ಹಾಕ್ಸಿವ್ನಿ, ಒಳ್ಳೆ ಎಲ್ಲ ಬೆಳಿತಾವ್ನಿ, ತರಕಾರಿ ಹಣ್ಣು ಹಾಕೋಣ ಅಂತೀವ್ನಿ. ಏನು ಅದೆಂಥದ್ದು ಟ್ರಾನ್ಸ್ಪೋರ್ಟೇಷನ್ ಅಂದ್ರಲ್ಲ, ಗಾಡಿ ನನ್ನ ಊರಾಗೆ ಅವೆ ಬಾಡಿಗೆ ಕೊಟ್ಟರೆ ಬರ್ತವೆ. ಅವೇ ಬಂದು ತುಂಬ್ಕೊಂಡು ಪೇಟೆಗೆ ಬರ್ತವೆ. ಪೇಟೆಯಲ್ಲಿ ಯಾರನ್ನಾರು ಹೇಳೋದು ಮಾಡ್ತೀನಿ, ಬಂದಿಲ್ಲ ತಕೊಂಡು ಮನೆಗೆ ಹೋಗ್ತೀನಿ. ಖರ್ಚೆಲ್ಲ ಹೋಗಿ ಇನ್ನೇನು ಹಾಕಿದ್ರಲ್ಲಿ ಒಂದು 1/4 ಭಾಗ ಬರ್ಬೋದು. 1/4 ಭಾಗ ಅಂದರೆ ಈಗ 10,000 ಹಾಕಿ 10,000ಕ್ಕೆ 2,500 ತೆಗಿತೀರಾ? ಹ್ಞೂ ಸ್ವಾಮಿ, ಅಷ್ಟು ಸಿಕ್ಕರೆ ನಮ್ಮ ಪುಣ್ಯ ಅನ್ಕೋಬೇಕು. ಅನ್ನೋದಕ್ಕಿಂತ ಮಳೆ ಆಗದೆ ಹೋಯ್ತು, ಬೆಳೆ ಬರದೆ ಹೋಯ್ತು, ಆಳುಗಳು ಸಿಗ್ದಿಲ್ಲ, ಸಿಕ್ಕರು ಅವ್ರಿಗೆ ಒಂದೊಂದು ಕೂಲಿ ಕೊಡಬೇಕು. ಹಿಂಗೆ ಇಂಥ 10-6 ಪ್ರಾಬ್ಲಮ್ಗಳು ಇರ್ತವೆ. ಅವೆಲ್ಲ ಎದುರಿಸಿ ಕೊನೆಗೆ ಮಾರ್ಕೆಟಿಗೆ ಸಾಗಿಸ್ತು ಅಂದರೆ ಆವಾಗ ನೋಡಿ ನಮಗೆ ಜೀವ ಬಂದಂಗೆ ಆಯಿತು. ಬಂದಿದ್ದ ಲಾಭದಾಗೆ ಖರ್ಚೆಲ್ಲ ಕಳ್ಕೊಂಡು ನಾವು ಮನೆಗೆ ತೊಗೊಂಡೋಗೋದು ಕಷ್ಟ ಆಯ್ತದೆ. ಅಷ್ಟರಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಿದ್ದೀವಿ, ತೊಂದರೆ ಇಲ್ಲ ಬಿಡಿ. ನಾವು ನಿಮ್ಮಂಗಲ್ಲ, ನಮಗೆ ಗ್ಯಾರಂಟಿ ಇಲ್ಲ ಅನ್ನಂಗೇನಿಲ್ಲ. ನಾವು ಹಿಂಗೆ ದುಡಿದ್ರು ಒಂದಿಷ್ಟು ಅಂತ ಬರ್ತದೆ ಅನ್ನೋದೊಂದು ಇದಿರ್ತದೆ. ಜಾಗ ನಮ್ಮ ಅಪ್ಪಂದಲ್ವಾ, ಹಂಗಾಗಿ ಚಿಂತೆ ಮಾಡೋಕ್ಕಿಲ್ಲ. ಈ ವರ್ಷ ಬೆಳೆದ್ರೆ ಬೆಳಿತೀವಿ, ಬೆಳೆದಿದ್ದಾರೆ ಮುಂದೆ ವರ್ಷನೂ ಬೆಳಿತೀವಿ. ನಾವು ಜೀವನಕ್ಕೆ ತೊಂದರೆ ಮಾಡ್ಕೊಳಕ್ಕಿಲ್ಲ. ಜೀವನ ಚೆನ್ನಾಗಿರ್ಬೇಕು. ಅದು ಅದ್ದೂರಿಯಾಗಿರ್ತದೋ ಕಮ್ಮಾಗಿರ್ತದೋ ಪ್ರಶ್ನೆ ಅಲ್ಲ, ನಮ್ಮ ಮನಸ್ಸು ಖುಷಿ ಆಗಂಗಿದೀವ ಅಷ್ಟೇ. ಹಂಗಲ್ಲ ಸತೀಶ್, ನಿಮ್ಗೊಬ್ಳು ಮಗಳಿದ್ದಾಳೆ, ನಾಳೆ ಅವಳು ಬೆಂಗಳೂರು ಬರಬೇಕು ಅಥವಾ ಫಾರಿನ್ಗೆ ಹೋಗ್ಬೇಕು ಅಂತ ಆಸೆ ಪಡ್ಬೋದು. ಅವಾಗೆಲ್ಲ ಬೇಕಾಗುತ್ತಲ್ಲ. ಹಾಗಾಗಿ ನೀವು ಈಗಿಂತ ಚಿಂತೆ ಮಾಡಿ ಏನಾದ್ರು ಮಾಡಿರಬೇಕು. ಆಮೇಲೆ ವಯಸ್ಸಾದ್ಮೇಲೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಹಾಂ, ನೀವು ಹೇಳೋದು ದಿಟ ಅನ್ನಿ. ಆದರೆ ನಾವು ಹಳ್ಳಿಲಿ ಇದ್ಕೊಂಡು ಏನು ಮಾಡೋಕ್ಕಾಯ್ತದೆ? ನೋಡಿದ್ರಾ, ಈಗ ನಿಮ್ಮ ತಲೆ ಹೊಳಿತು. ನಮಗೆ ಗಂಡಸ್ರೆ ಹಾಗೆ, ನಾವು ಯಾವುದು ತಲೆ ಕೆಸ್ಕೊಳ್ಳಿಲ್ಲ ಅಂದ್ರೂ ಮಕ್ಕಳು ಅನ್ನೋ ಮಾತು ಬಂದಾಗ ತಲೆ ತಗ್ಗಿಸ್ಲೇಬೇಕಾಯ್ತದೆ. ಈಗ ನಿಮ್ಮ ಮಗಳಿಗೆ ಸೇರ್ತೇವರೆಗೂ ನೀವು ಇರೋದೇ ಸಾಕು, ಇರೋದ್ರಲ್ಲೇ ನನ್ನ ಜೀವನ ಅಂತೀರಿ. ಅದೇ ಮಗಳಿಗೆ ಸೇರ್ತಿದ್ಮೇಲೆ ಗೊತ್ತಾಯ್ತಾ, ನಾನು ಹಂಗೆ ನನ್ನ ಮಗಳು ಹುಟ್ಟೋರ್ಗೂ ಇರೋದ್ರಲ್ಲೇ ಚೆನ್ನಾಗಿದ್ದೀವಿ, ಗಂಡ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಗಿದ್ದು ಏನೋ ಮಾಡಬೇಕು ಅನ್ನೋದು. ಈಗ ನೀವು ಬೆಳೆ ಬೆಳಿತೀರಿ ಅಂತೀರಲ್ಲ, ಅದನ್ನು ಎಷ್ಟಕ್ಕೆ ಹೆಂಗೆ ಮಾರೋದು ಅಂತ ನಿಮ್ದು ಐಡಿಯಾಗಳು? ಇನ್ನೇನು ಸರ್, ಬೆಳಿತೀವಿ, ಕೊಯ್ಲು ಎಲ್ಲ ಮಾಡಿಸೋ ಹೊತ್ತಿಗೆ ಒಂದು 3 ತಿಂಗಳು 4 ತಿಂಗಳು ಬೆಳೆ ಆಯ್ತದೆ. ಅಷ್ಟೊತ್ತಿಗೆ ಬಂಡವಾಳದ ಖರ್ಚು, ಕೂಲಿ ಖರ್ಚು ಎಲ್ಲ ಒಂದು ಲೆಕ್ಕ ಹಾಯ್ಕೋತೀವಿ.
ಅದ್ರ ಮೇಲೆ ಕೊಂದಿಷ್ಟು ಸಿಗಲಿ ಅಂದ್ಬಿಟ್ಟು ಮಾರ್ಕೆಟಿಗೆ ತಗೊಂಡು ಹೋದಾಗ ಅಲ್ಲಿ ಏನೇನು ರೇಟಿಗೆ ಮಾರ್ತಾ ಇರ್ತಾರೋ ಆ ರೇಟಾಗಿ ನಮ್ಮದು ಕೊಡ್ತೀವಿ. ನಮ್ಮ ಐಟಮ್ಗಳಲ್ಲಿ ಯಾವತ್ತೂ ಮಾತಾಡೋಂಗಿಲ್ಲ ನೀ, ಹಾಗಾಗಿ ಒಳ್ಳೆ ರೇಟಲ್ಲೇ ತಗೋತಾರೆ. ತಪ್ಪು ಸತೀಶ್, ನೀವು ಹಂಗೆ ಮಾಡಬಾರ್ದು. ನಿಮ್ಮ ರೇಟ್ಗೆ ಅವ್ರು ತೊಗೊಳ್ಳೋದಲ್ಲ, ನೀವೇ ಫಿಕ್ಸ್ ಮಾಡಬೇಕು. ನೀವು ಒಳ್ಳೆ ಐಟಮ್ ಬೆಳಿತೀರಾ, ಈಗ ಅದಕ್ಕಿಂತ ಒಳ್ಳೆ ಐಟಮ್ ಮಾರ್ಕೆಟಲ್ಲಿ ಸಿಗಂಗಿದ್ರೆ ನೀವು ಆ ಬೆಳೆನ ಹೆಂಗೆ ಬೆಳೆಯೋದು, ಆ ಬೆಳೆಗೆ ಏನೇನು ಖರ್ಚು ಬೀಳ್ತದೆ, ಅದಷ್ಟು ಕಡಿಮೆಲಿ ಹೆಂಗೆ ಮಾಡೋದು, ಇದನ್ನೆಲ್ಲ ಐಡಿಯಾ ಮಾಡ್ಕೋಬೇಕು. ಅದ್ರ ಪ್ರಕಾರ ನೀವು ನಿಮ್ಮ ಕೃಷಿನ ಮುಂದುವರ್ಸ್ಕೊಂಡು ಹೋಗ್ಬಿಟ್ರೆ ನಾಳೆ ಬರೋ ಫಸಲು ಈಗ ಫಸ್ಟ್ ಕ್ಲಾಸು, ಮೀಡಿಯಮು, ಲೋ ಕ್ಲಾಸು ಅಂತ ಹೆಂಗಿರುತ್ತೋ ನೀವು ಫಸ್ಟ್ ಕ್ಲಾಸೇ ಬೆಳೀರಿ. ಅಲ್ಲಿ ಹೋಗಿ ನೀವು ಹೇಳಿದ ರೇಟೇ ಅವ್ನು ಕೊಟ್ಟು ತೊಗೊಳೋಂಗೆ ಮಾಡಿ. ಅವನವಾಗ ಐಟಮ್ ಚೆನ್ನಾಗಿರೋದಕ್ಕೂ ನೀವು ಹೇಳಿದ ರೇಟ್ ಕೊಡಲೇಬೇಕಲ್ಲ, ಅವ್ನಿಗೂ ಅದರಿಂದ ಒಳ್ಳೆ ಲಾಭನೇ ಸಿಗುತ್ತಲ್ಲ. ಅವಾಗ ಬೆಳೆದಿದ್ದು ಏನೊಂದು ನಿಮ್ಮದು ಗಂಟಿರುತ್ತೆ, ಅದು ಕಾಲು ಭಾಗ ಯಾಕೆ ತೊಗೋತೀರಿ, ಅರ್ಧ ಭಾಗನೇ ತೊಗೊಳ್ಳಿ. ಈಗ 10,000 5,000 ಲಾಭ ಮಾಡಿ ಅಲ್ವಾ. ಅವಾಗ ಆರಾಮಾಗಿ ನೀವು 3 ತಿಂಗಳು 4 ತಿಂಗಳವರೆಗೂ ಕಷ್ಟಪಟ್ಟಿದ್ದು ಒಳ್ಳೆ ಇನ್ಕಮೇ ಸಿಗ್ತದಲ್ಲ. ಯಾಕೆ ಒಂದು ಸ್ಟೆಪ್ ಹಿಂದೆ ಇಳಿದು ಕಷ್ಟ ಅಷ್ಟೇ ಪಡ್ತೀರಿ, ಲಾಭ ಮಾತ್ರ ಕಡಿಮೆ ಮಾಡ್ಕೋತೀರಿ. ಈಗ ಅಷ್ಟಾಗಲಿಲ್ಲ ಅಂದರೆ ಆನ್ಲೈನು, ಇ ಕಾಮರ್ಸ್ ಅದು ಬಿಸ್ನೆಸ್ಗಳಿದ್ದಾವೆ, ಅಲ್ಲಿ ಹೋಗಿ ವಿಚಾರಿಸಿ ತಿಳ್ಕೊಳ್ಳಿ. ಈಗ ಒಳ್ಳೊಳ್ಳೆ ಆ್ಯಪ್ಗಳಿದ್ದಾವೆ, ಅವ್ರಗಳ ಮುಖಾಂತರ ನೀವು ನಿಮ್ಮ ಏನು ಬೆಳಿತೀರಾ ಅದನ್ನು ಮಾರ್ಬೋದಲ್ಲ, ಅವರೇ ಬಂದು ತೊಗೊಂಡು ಹೋಗ್ತಾರೆ. ಈ ಥರ ಇರುವಾಗ ಕೆಲವು ನೀವು ತೊಗೊಂಡೋಗಿ ಹಾಕೋದಿರುತ್ತೆ, ಕೆಲವು ಅವರೇ ಬರ್ತಾರೆ. ಯಾವ್ದು ಅನುಕೂಲ ಆಗುತ್ತೋ ಅದನ್ನು ನೋಡಿ ಮಾಡ್ಬೋದಲ್ಲ. ಸ್ವಲ್ಪ ಅಪ್ಡೇಟ್ ಆಗಬೇಕಲ್ವಾ. ಹೌದೌದು, ನೀವು ಹೇಳೋದು ದಿಟಾನಿ. ನಾನು ಇದೇ ಯೋಚನೆ ಮಾಡಿದೆ, ಹಂಗಾಗಿ ಡ್ರ್ಯಾಗನ್ ಫ್ರೂಟ್ ಹಾಕಿದೆ. ಈಗ ಅದ್ರ ಬೆಳೆನೂ ಕೆಳಗೆ ಬಿದ್ದೋಗೋದೆ, ಎಲ್ಲರೂ ಅದನ್ನೇ ಬೆಳೆದ್ಬಿಟ್ರು. ನೋಡ್ರಿ, ಇದೇ ಮಿಸ್ಟೇಕ್. ಎಲ್ಲರೂ ಒಂದಕ್ಕೆ ಹೋಗಿ ಬೀಳಬಾರ್ದು. ಕೆಲವ್ನ ಆರಿಸ್ಕೋಬೇಕು. ಯಾವ್ದಕ್ಕೆ ಬೆಲೆ ಬೇಕು ಅನಿಸ್ತದೋ ಅದನ್ನು ಬೆಳೀಲಿ. ಆದರೆ ಇಂಥ ಊರಲ್ಲಿ ಇದೇ ಹೆಚ್ಚಾಗಿ ಬೆಳೆಯೋರು ಪಕ್ಕದ ಊರಲ್ಲಿ ಇನ್ನೊಂದು ಹಣ್ಣು ಬೆಳಿಬೇಕು, ಅಥವಾ ಇನ್ನೊಂದು ತರಕಾರಿ ಬೆಳಿಬೇಕು. ಈಗ ನಮ್ಮ ಸಿಟಿಲಿ ಯಾವುದು ಕಮ್ಮಿ ಸಿಗ್ತಾ ಇಲ್ಲ ಅಂಥದ್ರಲ್ಲಿ ಯಾಕೆ ಎಲ್ಲರೂ ಹೋಗಿ ಒಂದಕ್ಕೆ ಬೀಳಬೇಕು? ಅಥವಾ ಮಿಶ್ರ ಕೃಷಿ ಅಂತಾರಲ್ಲ, ಅದನ್ನು ಮಾಡ್ಬೋದು. ಅವಾಗ ಈ ಥರ ಆಗಲ್ಲ ಅಲ್ವಾ. ಹ್ಞೂ ಸ್ವಾಮಿ, ಇದ್ರ ಬಗ್ಗೆನೇ ವಿಚಾರಿಸಿ ನಾನು ಫಸ್ಟು ತೆಂಗಿನ ಮರ ಇದ್ದೋ ಅಷ್ಟೇ ಸಾಕು ಅಂದ್ಕೊಂಡಿದ್ದವನು. ಆಮೇಲೆ ಸ್ವಲ್ಪ ಸಪೋಟ ತರ್ಸಾಕ್ದೆ, ಆಮೇಲೆ ಕಡ್ಕೆನೂ ಹಾಕ್ದೆ. ಈಗ ಅದೇ ಹಣ್ಣು ತರಕಾರಿ ಮಾಡೋಣ ಅಂತಿದ್ದೀನಿ. ನನಗೆ ಈ ಬೆಳೆಯೋದ್ರ ಬಗ್ಗೆ ಹೊಸ ಐಡಿಯಾಗಳ ಫಸ್ಟ್ ಇರಲಿಲ್ಲ. ಈ ಇಲಾಖೆಗೆ ಹೋಗಿ ತಿಳ್ಕೊ ಬಂದೀನಿ. ಅದೇ ಈ ಮಾರೋದ್ರ ಬಗ್ಗೆ ಐಡಿಯಾ ಇರಲಿಲ್ಲ ನೀ, ಈಗ ಹೊಸಿ ಬತ್ತದೆ. ನನಗೆ ನೀವು ಅದೆಂಥದ್ದು ಶೇರು ಅಂದರೆ ಅಲ್ವಾ ನಿಮ್ಮ ಬಿಸ್ನೆಸ್ಸಾಗೆ. ನಾನು ಯಾವಾಗೋ ಒಂದ್ಕಿತ ನೋಡಿದ್ದೆ ಮೊಬೈಲ್ನಾಗೆಲ್ಲ, ನಮಗೇನೋ ಅರ್ಥ ಆಗಲಿಲ್ಲ ನೀ, ಅದು ಹೆಂಗೆ ಮಾಡಿದೆ? ಯಾಕೆ ನೀವೇನು ಮಾಡಬೇಕು ಅಂತಲೇ? ಚೇಚೆ ಹಂಗೇನಿಲ್ಲ, ತಿಳ್ಕೊಳ್ಳೋಣ ಅಂತಷ್ಟೇ. ಇನ್ನೊಂದು ಈ ಥರದವ ಹೆಂಗೆ ಅಂದರೆ ನನಗೆ ಗೊತ್ತಿರೋಂಗೆ ನಾವೇನು ದುಡಿತೀವಿ ಅದ್ರೊಳಗಡೆ ಒಂದು ಸ್ವಲ್ಪ ಉಳಿಸಿ, ಆ ಉಳಿಸಿದ್ದ ಇಂಥದ್ರೊಳಗಡೆ ಹಾಕಿದರೆ ಮುಂದಕ್ಕೆ ಯಾವತ್ತೋ ಒಂದು ದಿವಸ ಒಂದಿಷ್ಟು ಲಾಭ ಆಗಿ ಸೇರಿಸಿ ಬರ್ತದೆ ಅಂತ. ದಿಟಾನಾ? ಕರೆಕ್ಟ್, ಅದೇ ಕರೆಕ್ಟು. ಆದರೆ ಅದಕ್ಕೆ ಬೇರೆ ಇನ್ನೂ ಆಯಾಮಗಳಿವೆ. ಅದು ಇನ್ನೊಂದು ಸರಿ ಮಾತಾಡೋಣ. ಅಂದಂಗೆ ನೀವು ಎಲ್ಲರೂ ಹೊರಗೆ ಹೋಗಿದ್ಯಾ? ಇಲ್ಲ, ನನಗೆ ಗೊತ್ತವ್ರು ಹೇಳಿ, ನಾ ಎಲ್ಲಿ ಹೋಗೋಣ. ಸರಿ, ಹೋಗಿ ರೆಸ್ಟ್ ತಗೊಳ್ಳಿ. ನನಗೊಂಚೂರು ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಸರಿ, ಒಳ್ಳೇದು. ಸಾಯಂಕಾಲ ಕಾಫಿ ಟೀಗೆ ಮನೆಗೆ ಬರ್ತೀರಾ ಏನು? ಖಂಡಿತ. ಇವಾಗಿನ ಇದರಲ್ಲಿ ಯಾಚೆ ತಿನ್ನೋದು ಕುಡಿಯೋದು ಆದಷ್ಟು ಕಡಿಮೆ ಮಾಡ್ಬಿಟ್ಟಿದ್ದೀನಿ. ಅವಾಗ ಮಾತಾಡೋಣ ಬಿಡಿ. ಮೀರಾ, ನಾನು ಹೊರಟೆ.